ಖುಷಿ ಸಂತೋಷ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿರುವ ಅಕ್ಷಯ ಪಾತ್ರೆ. ಅದು ಎಂದಿಗೂ ಬರಿದಾಗುವುದಿಲ್ಲ. ತನ್ನಲ್ಲಿರುವ ಖುಷಿಯನ್ನು ಇತರರೊಂದಿಗೆ ಹಂಚುವ ಮೂಲಕ ಇನ್ನೊಬ್ಬರ ಮೊಗದಲ್ಲೂ ಸಂತಸವನ್ನು ಕಾಣಬಹುದು ಎನ್ನುತ್ತಾರೆ ಪ್ರಾಜ್ಞರು. ಅಂತೆಯೇ ನಮ್ಮ ಪ್ರೀತಿಯ ಕರೆಗೆ ಸಕಾಲದಲ್ಲಿ ಉಪಸ್ಥಿತರಿದ್ದು ತಮ್ಮ ಸಂತಸದ ನುಡಿಯನ್ನು ಹಂಚಿಕೊಳ್ಳಲಿರುವ ಅತಿಥಿಗಳ ಮಾತಿಗಾಗಿ ಈ ವೇದಿಕೆ. ಮೊದಲಿಗೆ ಶ್ರೀಮತಿ ಕೆ ಲಕ್ಷ್ಮೀಪ್ರಿಯ, ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ, ಇವರ ಮಾತಿಗೆ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಮನ್ಕಾಳ್ಯ ವೈದ್ಯ ಅವರು, ಸನ್ಮಾನ್ಯ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಶ್ರೀ ದಿನಕರ್ ಶೆಟ್ಟಿ ಅವರು, SP ಶ್ರೀ ದೀಪನ್ ಅವರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಆಗಮಿಸಿರುವ ಎಲ್ಲ ಟೀಚರ್ಸ್, STMC ಅಧ್ಯಕ್ಷರು, STMC ಮೆಂಬರ್ಸ್, ಮಾಧ್ಯಮದವರು, ಸಾರ್ವಜನಿಕರು ಎಲ್ಲರೂ ಕೂಡ ವೆರಿ ಗುಡ್ ಆಫ್ಟರ್ನೂನ್. ಮೊಟ್ಟ ಮೊದಲಿನಿಂದಾಗಿ ತಮ್ಮೆಲ್ಲರಿಗೂ ಕೂಡ ಟೀಚರ್ಸ್ ಡೇ ಶುಭಾಶಯಗಳು. ಇವತ್ತು ಸುಮಾರು ಜನ ಶಿಕ್ಷಕರು ಇಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದೀರಾ. ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಆಲ್ಮೋಸ್ಟ್ ಒಂದು 30 ಜನಕ್ಕಿಂತ ಹೆಚ್ಚು ಟೀಚರ್ಸ್ ಈ ವರ್ಷದಲ್ಲಿ ನಿವೃತ್ತಿ ಆದವರಿಗೆ ಕೂಡ ಸನ್ಮಾನವನ್ನು ಜಿಲ್ಲಾಡಳಿತದಿಂದ ಮಾಡಲಾಗಿದೆ. ಅವ್ರಿಗೆ ಕೂಡ ಅವರು ಮುಂದಿನ ಲೈಫ್ ಚೆನ್ನಾಗಿ ಇರಬೇಕು ಅಂತ ನಮ್ಮ ಕಡೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಲಾಸ್ಟ್ ಇಯರ್ ನಮ್ಮ ಜಿಲ್ಲೆಯಲ್ಲಿ 2 ಶೈಕ್ಷಣಿಕ ಜಿಲ್ಲೆ ಇದೆ ನಮ್ಮಲ್ಲಿ, ಕುಮಟಾ, ಕಾರವಾರ ಮತ್ತು ಸಿರ್ಸಿ. 2 ಕಡೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ತಾವು ಎಲ್ಲರೂ ಸೇರಿ, ನಮ್ಮ ಮಕ್ಕಳೆಲ್ಲ ಸೇರಿ ಕಾರವಾರಲ್ಲಿ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ನಮ್ಮ ಇಡೀ ರಾಜ್ಯದಲ್ಲಿ ತಾವೆಲ್ಲರೂ ನಮ್ಮ ಜಿಲ್ಲೆಗೆ ತಗೊಂಡು ಬಂದಿದ್ದೀರಾ. ಅದೇ ಥರ ಸಿರ್ಸಿಯಲ್ಲೂ ಕೂಡ ನಾವು 7th ಪೊಸಿಷನನ್ನು ಕೂಡ ನಾವು ಪಡೆದಿದ್ದೀವಿ. ಇದು ತಮ್ಮೆಲ್ಲರಿಂದನೇ ಆಗಿರೋದು, ನೀವು ಮತ್ತು ನಮ್ಮ ಮಕ್ಕಳು ಶ್ರಮ ಪಟ್ಟಿರೋದ್ರಿಂದ ಆಗಿರೋದು. ಅದಕ್ಕೋಸ್ಕರ ಒನ್ಸ್ ಅಗೇನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಸರ್ ಮಾತಾಡುವಾಗ ಹೇಳಿದರು, ನಾವು ಎಲ್ಲರೂ ಕೂಡ ಇಲ್ಲಿ ಇರುವವರು, ನಾವು ಇರ್ಬೋದು, ಈ ವೇದಿಕೆಯಲ್ಲಿ ಇರುವವರು, ತಾವು ಎಲ್ಲರೂ ಕೂಡ ಇಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಸೊಸೈಟಿನಲ್ಲಿ ನಾವು ಇದ್ದೀವಿ ಅಂದರೆ ನಾವು ನಮ್ಮ ಶಿಕ್ಷಕರ ಮಾತು ಕೇಳಿದ್ದೀವಿ. ನಮಗೆ ಶಿಕ್ಷಕರು ಇನ್ಸ್ಪಿರೇಷನ್ ಆಗಿ ಮೋಟಿವೇಟ್ ಮಾಡಿ ನಮಗೆಲ್ಲರಿಗೂ ಈ ಒಂದು ಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದರು. ಇಷ್ಟು ಮೋಟಿವೇಶನ್ ಬೇರೆ ಯಾರೂ ಮಾಡಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ಅಪ್ಪ ಅಮ್ಮ ಹೇಳುವ ಮಾತು ಮಕ್ಕಳು ಕೇಳ್ತಾರೆ, ಅದಕ್ಕಿಂತ ಹೆಚ್ಚಿದಾಗಿ ಶಿಕ್ಷಕರ ಮಾತು ಕೇಳ್ತಾರೆ. ನನಗೂ ಒಂದು ಸಣ್ಣ ಮಗು ಇದ್ದಾನೆ, 4 ವಯಸ್ಸು ಅಷ್ಟೇ ಆಗಿದೆ. ನನ್ನ ಮಾತಕ್ಕಿಂತ ಅವರು ಸ್ಕೂಲ್ ಟೀಚರ್ ನಯನಾ ಮೇಡಮ್ ಅಂತ ಇದ್ದಾರೆ, ನಯನಾ ಮೇಡಮ್ ಹೇಳಿದರೆ ಮಾಡ್ತೀನಿ ಅಂತ ಅವ್ನು ಹೇಳ್ತಾನೆ. ಸೊ ನಿಮಗೆ ಅಷ್ಟು ಇನ್ಫ್ಲೂಯೆನ್ಸ್ ಇದೆ ಟೀಚರ್ಸ್ಗೆ. ಅಷ್ಟು ಒಂದು ಸಣ್ಣ ಮಗುಗೆ ಟೀಚರ್ ಇಂಪಾರ್ಟೆಂಟ್ ಅಂತ ಗೊತ್ತಾಗೋ ಥರ ಅಷ್ಟು ಇಂಪಾರ್ಟೆನ್ಸ್ ಟೀಚರ್ಸ್ಗೆ ಕೊಡ್ತಾ ಇದ್ದಾರೆ. ನಮಗೆಲ್ಲ ಶಾಲೆಯಲ್ಲಿ ಓದುವಾಗ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಓದ್ತೀವಿ. ಸೊ ಫಸ್ಟ್ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಫಸ್ಟ್ ಪೊಸಿಷನ್ ಬಂದಿದ್ದರೆ ಏನೋ ಒಂದು ಕೊಡ್ತಾರೆ, ಒಂದು ಪುಸ್ತಕ ಕೊಡ್ತಾರೆ, ಒಂದು ಪೆನ್ಸಿಲ್ ಕೊಡ್ತಾರೆ, ಒಂದು ಪೆನ್ ಕೊಡ್ತಾರೆ, ಏನೋ ಒಂದು ಸಣ್ಣ ಗಿಫ್ಟ್ ಕೊಡ್ತಾಯಿದ್ರು. ಇನ್ನೂ ಕೂಡ ನನ್ನ ಹತ್ರ ನನ್ನ ಮನೆಯಲ್ಲಿ ಶಿಕ್ಷಕರು ಕೊಟ್ಟಿರುವ ಗಿಫ್ಟ್ ಅಷ್ಟು ನಾನು ಇಟ್ಟಿದ್ದೀನಿ. ಮೋಟಿವೇಟ್ ಮಾಡೋದಕ್ಕೆ ದೊಡ್ಡ ದೊಡ್ಡ ವಿಷಯ ಮಾಡಬೇಕು ಅಂತ ಇಲ್ಲ. ಈ ಥರ ಸಣ್ಣದಾಗಿ ನೀವು ಒಂದು ಅಪ್ರಿಷಿಯೇಟ್ ಮಾಡಿದರೆ, ಏನೋ ಒಂದು ನಮ್ಮ ಮಕ್ಕಳಿಗೋಸ್ಕರ ಏನೋ ಒಂದು ಮಾಡಿದರೆ ಅವ್ರಿಗೆ ಅದು ತುಂಬ ಇನ್ಫ್ಲೂಯೆನ್ಸ್ ಆಗುತ್ತೆ. ಇನ್ನೂ ಕೂಡ ನಾವು ಜಾಸ್ತಿ ಪ್ರಯತ್ನ ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಮೋಟಿವೇಟ್ ಆಗುತ್ತೆ. ಇನ್ನೊಂದು ನನಗೆ ಪರ್ಸ್ನಲ್ ಆಗಿ ಒಬ್ಬರು ಟೀಚರ್ ಇದ್ದರು. UPSC ಎಕ್ಸಾಮ್ ನಾವು ಬರೆದು ಪಾಸಾಗಿ ಈಗ IAS ಆಗಿ IPS ಆಗಿ ಎಲ್ಲ ಬಂದಿದ್ದೀವಿ. ನಾವು ಕೋಚಿಂಗ್ಗೆ ಹೋಗಿದ್ದೀವಿ. ಕೋಚಿಂಗಲ್ಲಿ ಹೋದಾಗ ಅಲ್ಲಿ ಶಂಕರ್ ಅಂತ ಒಬ್ಬರು ಸರ್ ಇದ್ದರು. ಸಾಮಾನ್ಯವಾಗಿ ಸುಮಾರು 1 ವರ್ಷ ಓದಬೇಕು, ಸುಮಾರು ಎಕ್ಸಾಮ್ಸ್ ಬರೆಯಬೇಕು. ಒಂದು ಬಾರಿ ನನ್ನ ಅಪ್ಪ ಕೋಚಿಂಗ್ ಅಕಾಡೆಮಿಗೆ ಬಂದಿದ್ದರು. ನಾನು ಯಾವುದೋ ಟೆಸ್ಟ್ ಬರೆದು ಅವ್ರ ಹತ್ರ ಕೊಟ್ಟಿದ್ದೆ, ಕರೆಕ್ಷನ್ ಮಾಡಿ ಅವರು ನಮ್ಮ ಅಪ್ಪ ಜೊತೆಗೆ ಇದ್ದರು, ತೋರಿಸ್ತಾ ಇದ್ದರು. ನನಗೆ ಗೊತ್ತಿಲ್ಲ, ನಾವು IAS ಆಗ್ತೀವಿ ಆಗದೆ ಹೋಗ್ತೀವಿ, ಸುಮಾರು ಶ್ರಮ ಪಡಬೇಕು, ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಒಂದು ಮಾತು ಹೇಳಿದರು, ನೀವು ಬೇಕಾದರೆ ನೋಡಿ, ಇವ್ರು ಖಂಡಿತ ಎಕ್ಸಾಮ್ ಪಾಸ್ ಮಾಡ್ತಾರಂತ ನನ್ನ ಅಪ್ಪ ಹತ್ರ ಹೇಳಿದರು. ನನಗೆ ಅದು ತುಂಬ ಆಶ್ಚರ್ಯ ಆಯಿತು. ನನಗೆ ನನ್ನ ಮೇಲೆ ಇಲ್ಲದೆ ಇರುವ ನಂಬಿಕೆ ನನ್ನ ಟೀಚರ್ಗೆ ನನ್ನ ಮೇಲೆ ಇದೆ. ಅವ್ರಿಗೋಸ್ಕರನಾದರೂ ಅಟ್ಲೀಸ್ಟ್ ಫಾರ್ ಹಿಮ್ ನಾನು ಈ ಎಕ್ಸಾಮ್ಗೆ ಕಷ್ಟಪಟ್ಟು ಓದಬೇಕು, ನಾವು ಏನೋ ಒಂದು ಅಚೀವ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಸೊ ಟೀಚರ್ಸ್ಗೆ ಅಷ್ಟು ಇನ್ಫ್ಲೂಯೆನ್ಸ್ ಇದೆ. ಅದು ತಾವು ಎಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ, ನಮ್ಮ ಜಿಲ್ಲೆಯ ಮಕ್ಕಳಿಗೆ ತಾವೆಲ್ಲರೂ ಇನ್ಸ್ಪೈರ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಬರೀ
ಟೀಚಿಂಗ್ ನಮ್ಮ ಪುಸ್ತಕ ಓದೋದು, ನಿಮ್ಮ ಸೈನ್ಸ್ ಮ್ಯಾಥ್ಸ್ ಓದೋದು ಅಷ್ಟೇ ಇಲ್ಲ, ನಿಮ್ಮ ಕಡೆಯಿಂದ ಜಾಸ್ತಿ ಅವರು ಕಳೀತಾರೆ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಶಾಲೆನಲ್ಲೇ ಶುರುವಾಗುತ್ತೆ. ನಾವು ಎಲ್ಲ ಈಗ DC ಆಗಿ SP ಆಗಿ AC ಆಗಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಪೋಸ್ಟ್ ಮಾರ್ಟಮ್ ಕೆಲಸ ಮಾಡ್ತೀವಿ. ಏನೋ ಒಂದು ಸೊಸೈಟಿಯಲ್ಲಿ ತಪ್ಪಾಗಿದ್ದರೆ SP ಅವರು ಬರ್ತಾರೆ, ಏನೋ ಕಸ ಹಾಕಿದರೆ ನಾವು ಬರ್ತೀವಿ ಕಸ ಹಾಕಬಾರ್ದು ಅಂತ ಹೇಳೋದಕ್ಕೆ. ಇಷ್ಟು ಡಿಸಿಪ್ಲಿನ್ ಎಲ್ಲ ಬೆಳೆಯೋದು ಶಾಲೆನಲ್ಲೇ ಬೆಳೆಯುತ್ತೆ. ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಶಾಲೆನಲ್ಲೇ ಆಗುತ್ತೆ. ಅದು ನಿಮ್ಮ ಕೈಯಲ್ಲೇ ಇದೆ. ನೀವು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರೆ ನಮಗೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಈಸಿಯಾಗಿ ಜಿಲ್ಲೆಯನ್ನು ರನ್ ಮಾಡಿಕೊಂಡು ಹೋಗ್ಬೋದು. ಕ್ಯಾರೆಕ್ಟರ್ ಶೇಪಿಂಗ್ಗೆ ನಿಮ್ಮ ಪಾತ್ರ ತುಂಬ ಹೆಚ್ಚು ಇದೆ. ಅದನ್ನು ಅರ್ಥ ಮಾಡಿಕೊಂಡು ತಾವೆಲ್ಲರೂ ಕೆಲಸ ಮಾಡಬೇಕು. ಈ ಕಾಲದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಹ ಆಗುತ್ತೆ, ಒಳ್ಳೆಯದೋ ಕೆಟ್ಟದೋ ನಮ್ಮಲ್ಲಿ ಫ್ಲಡ್ ಆಗುತ್ತೆ, ಪ್ರವಾಹ ಆಗ್ತಾ ಇದೆ. ಹೇಗೆ ನಮಗೆ ರಕ್ಷಿಸಬೇಕು, ನಮಗೂ ಇರ್ಬೋದು, ನಮ್ಮ ಮಕ್ಕಳಿಗೆ ಏನು ಬೇಸಿಕ್ ಡೂಸ್ ಆ್ಯಂಡ್ ಡೋಂಟ್ಸ್ ಏನಿದೆ ನೀವು ಹೇಳ್ಕೊಡ್ಬೇಕಾಗತ್ತೆ. ಗರ್ಲ್ಸ್ ಬಾಯ್ಸಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲರೂ ಸಮ ಅಂತ ಹೇಳ್ಕೊಡ್ಬೇಕಾಗತ್ತೆ. ಗುಡ್ ಟಚ್ ಬ್ಯಾಡ್ ಟಚ್ ಅಂದರೆ ಏನು ಅಂತ ಹೇಳ್ಕೊಡ್ಬೇಕಾಗತ್ತೆ. ಬರೀ ಸಬ್ಜೆಕ್ಟ್ ಅಷ್ಟೇ ಇಲ್ಲ, ಇದು ಬಿಟ್ಟು ಸಾಕಷ್ಟು ವರ್ಲ್ಡ್ ನಾಲೆಜ್ ಇದೆ. ಇದು ಎಲ್ಲ ಕೂಡ ತಾವು ಸ್ವಲ್ಪ ಶ್ರಮಪಟ್ಟು ನಮ್ಮ ಮಕ್ಕಳಿಗೋಸ್ಕರ ಹೇಳಬೇಕು ಅಂತ ನಾವು ಒಂದು ವಿನಂತಿ ಮಾಡಿಸ್ತಾ ಇದ್ದೀವಿ. ಈಗ ಸಾಕಷ್ಟು ತಂತ್ರಾಂಶಗಳು ಬಂದಿದೆ, ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಯೂಟ್ಯೂಬ್ ಇದೆ, ಸಾಕಷ್ಟು ಆ್ಯಪ್ಸ್ ಬಂದಿದೆ. ಮಕ್ಕಳು ಅದರಿಂದ ಕಲಿತಾರೆ. ಮತ್ತು ನಾವು ಯಾಕೆ ಶಾಲೆಗೆ ಕಳಿಸ್ಬೇಕು? ಶಾಲೆಗೆ ಕಳಿಸ್ತಾ ಇದ್ದೀವಿ ಅಂದರೆ ಅಲ್ಲಿ ಒಂದು ಎನ್ವೈರ್ಮೆಂಟ್ ಬರ್ತದೆ, ಜೊತೆಗೆ ಬೇರೆ ಮಕ್ಕಳು ಬರ್ತಾರೆ, ಟೀಚರ್ ಬರ್ತಾರೆ. ಒಂದು ಒಳ್ಳೆಯ ಎನ್ವೈರ್ಮೆಂಟಲ್ಲಿ ನಾವು ನಮ್ಮ ಲೈಫನ್ನು ಶೇಪ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅಂತ ಶಾಲೆಗೆ ಕಳಿಸ್ತಾ ಇದ್ವಿ. ಆ ಥರ ಟೀಚರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಕಳಿಸಿದಾಗ ನಾವು ಕೂಡ ನಮ್ಮ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು. ಈ ಕಾಲದಲ್ಲಿ ಬರೀ ಪುಸ್ತಕ ಹೇಳಿಕೊಟ್ರೆ ಸಾಕಾಗಲ್ಲ. ವರ್ಲ್ಡಲ್ಲಿ ಏನಾಗ್ತಾ ಇದೆ, ನ್ಯೂಸ್ ಪೇಪರ್ ಓದಿಸ್ಬೇಕು. ನಿಮ್ಮ ಲೆವೆಲನ್ನು ಕೂಡ ಈ ಪ್ರೆಸೆಂಟ್ ಟೆಕ್ನಾಲಜಿಗೆ ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು. ಆವಾಗ ಅಷ್ಟೇ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಇಲ್ಲಾಂದರೆ ಏನು ಬರೀ ಪುಸ್ತಕ ಓದ್ತಾರೆ ಹೋಗ್ಬಿಡ್ತಾರೆ ಅಂತ ಅಷ್ಟೇ ಬಿಟ್ಬಿಡ್ತಾರೆ. ಇಫ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಲಿಸನ್ ಟು ಯು ಶುಡ್ ಬಿ ಎಕ್ಸಾಂಪಲ್ಸ್. ನೀವು ಕೂಡ ನಿಮಗೆ ಅಪ್ಗ್ರೇಡ್ ಮಾಡಿಕೊಂಡು ಅವ್ರಿಗೆ ಮಾದರಿಯಾಗಿ ಇರಬೇಕು. ಆವಾಗ ಅಷ್ಟೇ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ. ಸೊ ಅದು ಕೂಡ ನಿಮ್ಮ ಕಡೆಯಿಂದ ಆಗಬೇಕು ಅಂತ ಒಂದು ವಿನಂತಿ. ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಹೇಳಬೇಕು. ನಾವು CU ಅವರೆಲ್ಲ ವಿಸಿಟ್ ಮಾಡ್ತೀವಿ, ಜಿಲ್ಲೆಯಲ್ಲಿ ಸುಮಾರು ಓಡಾಡಿದ್ದೀವಿ. ಗುಡ್ಡಲ್ಲಿ ಅಂತ ಒಂದು ಗುಡ್ಡ ಇದೆ ಕಾರವಾರಲ್ಲಿ. ಆಲ್ಮೋಸ್ಟ್ ಅದು ಹತ್ತಿ ಹೋಗಬೇಕಂದ್ರೆ ಒಂದು ಟ್ರೆಕ್ಕಿಂಗ್ ಥರನೇ, ಒಂದು 5-6 ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ಅಷ್ಟು ಕಷ್ಟ ಇದೆ. ರೋಡ್ ಇಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಒಂದು 45 ಮಿನಿಟ್ಸ್ 1 ಅವರ್ ನಡ್ಕೊಂಡು ಹೋಗಬೇಕು. ಮೇಲೆ ಒಂದು ಶಾಲೆ ಇದೆ. ಪ್ರತಿದಿನ ಅಲ್ಲಿ ಒಬ್ಬರು ಶಿಕ್ಷಕರು ಅಂಕೋಲದಿಂದ ಬಂದು ಗುಡ್ಡ ಹತ್ತಿ ನಡ್ಕೊಂಡು ಹೋಗಿ ಅಲ್ಲಿರುವ ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನನಗೆ ತುಂಬ ಆಶ್ಚರ್ಯ ಆಯಿತು. ಅಲ್ಲಿ ಹೋದಾಗ ಎಂಟೈರ್ ವಿಲೇಜ್, ಆ ಗ್ರಾಮಸ್ಥರು ಅಷ್ಟು ಕೂಡ ಅವರಿಗೆ ಒಂದು ದೇವರ ಥರ ನೋಡ್ತಾ ಇದ್ದಾರೆ. ನಮ್ಮ ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡೋ ಒಂದು ರೆಪ್ರೆಸೆಂಟೇಟಿವ್ ಆಗಿ ನೋಡ್ತಾ ಇದ್ದಾರೆ. ಬರೀ ಟೀಚರ್ ಇಲ್ಲ, ಅವರು ಆ ಎಂಟೈರ್ ವಿಲೇಜ್ಗೆ ಅವರೇ ಇನ್ಸ್ಪೈರ್ ಮಾಡಿ ಕರ್ಕೊಂಡು ಹೋಗೋರು. ಏನೇ ವಿಷಯ ಇದ್ದರೂ ಟೀಚರ್ ಥ್ರೂನೇ ಹೇಳ್ತಾರೆ. ರಸ್ತೆ ಬೇಕು, ಇಲ್ಲ ನಮಗೆ ಬಾವಿ ಬೇಕು, ನೀರು ಬರ್ತಾ ಇಲ್ಲ, ನಮಗೆ ಏನೋ ಒಂದು ಕೊರತೆ ಇದೆ ಅಂದರೆ ಟೀಚರೇ ಅವರಿಗೆ. ಸೊ ಅಷ್ಟು ಇಂಪಾರ್ಟೆಂಟ್ ಸೊಸೈಟಿ ಟೀಚರಲ್ಲಿ ಇದೆ. ನಿಮಗೂ ಕೂಡ ನಿಮ್ಮ ಮಕ್ಕಳು ಅಷ್ಟೇ ಇಂಪಾರ್ಟೆಂಟ್. ನಿಮಗೆ ಎಷ್ಟೋ ಕಷ್ಟ ಇರ್ಬೋದು ಲೈಫಲ್ಲಿ, ಪರ್ಸ್ನಲ್ ಇಶ್ಯೂಸ್ ಇರ್ಬೋದು, ಬಟ್ ನೀವು ನಿಮ್ಮ ಶಾಲೆಗೆ ಹೋಗಿ ಬೆಳಗ್ಗೆ ನಿಮ್ಮ ಮಕ್ಕಳು ಎಲ್ಲರೂ ಸೇರಿ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿದಾಗ ಅಷ್ಟು ನಿಮ್ಮ ಕಷ್ಟ ಎಲ್ಲ ಮರೆತುಬಿಟ್ಟು ಇವರೆಲ್ಲ ನಂಬಿ ಬಂದಿದ್ದಾರೆ, ಇವರ ಎಂಟೈರ್ ಲೈಫ್ ನಮ್ಮ ಮೇಲೆ ಇದೆ ಅಂತ ನಂಬಿ ಬಂದಿದ್ದಾರೆ ಅಂತ ಆ ಕರ್ತವ್ಯದಿಂದ, ಜವಾಬ್ದಾರಿಯಿಂದ ತುಂಬ ಚೆನ್ನಾಗಿ ನಮ್ಮ ಮಕ್ಕಳಿಗೆಲ್ಲ ನೋಡ್ಕೋಬೇಕು. ಟುಗೆದರ್ ನಾವು ನಮ್ಮ ಮಕ್ಕಳಿಗೆ, ಉತ್ತರ ಕನ್ನಡ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಮಾಡಿಕೊಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡೋಣ. ನಮ್ಮ ಕಡೆಯಿಂದನೂ ನಿಮಗೆ ಆದಷ್ಟು ಸಪೋರ್ಟ್ ಸಿಗುತ್ತದೆ, ಸರ್ಕಾರದಿಂದನೂ ನಿಮಗೆ ಆದಷ್ಟು ಸಪೋರ್ಟ್ ಸಿಗುತ್ತದೆ. ನಿಮ್ಮ ಕರ್ತವ್ಯ ನಮ್ಮ ಕರ್ತವ್ಯ, ನಾವೆಲ್ಲರೂ ಸೇರಿಕೊಂಡು ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಟೀಚರ್ಸ್ ಡೇ ವಿಶೇಷನ್ನು ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಶಿಕ್ಷಕರ ಕರ್ತವ್ಯದ ಕುರಿತು ಅಭಿಮಾನದ ಮಾತನಾಡಿದ ಶ್ರೀಮತಿ ಕೆ ಲಕ್ಷ್ಮೀಪ್ರಿಯ IAS ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.